ಹಾಯ್ ಆಲ್, ವೆಲ್ಕಮ್ ಟು ಪೂರ್ಣಿಮಾ ಬಾನ್ವಿ ಲಾಗ್ಸ್. ಇವತ್ತು ನನ್ನ ಲಾಗಲ್ಲಿ 5 ಟೈಪ್ಸ್ ಆಫ್ ರಿಚ್ ಪ್ರೋಟೀನ್ ರೆಸಿಪೀಸ್ನ ಮಾಡೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಈ ರೆಸಿಪೀಸ್ಗೆ ಆಲ್ಮೋಸ್ಟ್ ಮನೇಲೇ ಸಿಗುವಂತಹ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಾನು ಯೂಸ್ ಮಾಡ್ಕೊತಿರೋದು ತೊಗೊತಿರೋಂಥದ್ದು ರೆಸಿಪಿ ಮಾಡೋದಕ್ಕೆ ಪೀನಟ್ ಸಲಾಡು. ಇಲ್ಲಿ ನಾನು 5 ಟೈಪ್ಸ್ ಆಫ್ ರೆಸಿಪೀಸ್ನೂ ಅಷ್ಟೇ, ಅಂಥ ಟೈಮು ಆಗೋಲ್ಲ ಮತ್ತು ಎಕ್ಸ್ಟ್ರಾ ಅಡಿಷನಲ್ ಐಟಮ್ಸ್ ಕೂಡ ಇರೋಲ್ಲ. ಮನೇಲೇ ಸಿಗುವಂತಹ ಈಸಿ ಆದಂತಹ ರೆಸಿಪೀಸು, ಕಡಿಮೆ ಟೈಮಲ್ಲಿ ಆಗುವಂತಹ ರೆಸಿಪೀಸ್ನ ನಾನು ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಪೀನಟ್ ಸಲಾಡ್ಗೆ ನಾನು ತೊಗೊಂಡಿರುವಂತಹದ್ದು, ಮೊದಲೇ ಸ್ವಲ್ಪ ಉಪ್ಪಾಕಿ ಬೇಯಿಸಿ ಇಟ್ಕೊಂಡಿದ್ದೆ ಕಡಲೆ ಬೀಜ, ಅದು 1 ಬೌಲ್ನ ತೊಗೊಂಡಿದ್ದೀನಿ. ಅದ್ರ ಜೊತೆ ಸೌತೆಕಾಯಿ, ಕ್ಯಾರೆಟು, ಗೆಡ್ಡೆಕೋಸು, ಈರುಳ್ಳಿ, ಟೊಮೊಟೊ ಇಷ್ಟನ್ನು ಕೂಡ 1 ಬೌಲ್ನ ತೊಗೊಂಡಿದ್ದೀನಿ. ಸಮ ಪ್ರಮಾಣದಲ್ಲೇ ಇದೆ. ಒಂದು ಕಡಲೆ ಬೀಜ ಮತ್ತು ವೆಜಿಟೇಬಲ್ಸ್ ಎಲ್ಲ 1 ಬೌಲ್ ಈಕ್ವಲ್ ರೇಷೋಸಲ್ಲೇ ಇದೆ, ಎಲ್ಲ ಇದೆ. ಅದ್ರ ಜೊತೆಗೆ ಒಂದು ಅರ್ಧ ಹುಳಿ ನಿಂಬೆಹಣ್ಣು ತೊಗೊಂಡಿದ್ದೀನಿ. ನಿಂಬೆಹಣ್ಣು ಸ್ವಲ್ಪ ಟೇಸ್ಟ್ ಕೊಡುತ್ತೆ, ತುಂಬ ಚೆನ್ನಾಗಿರ್ತದೆ, ಸ್ವಲ್ಪ ಹುಳಿಯಾಗಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅರ್ಧ ನಿಂಬೆಹಣ್ಣು ತೊಗೊಂಡಿದ್ದೀನಿ. ಹಾಗೆಯೇ ಚಿಯಾ ಸೀಡ್ಸ್ ಕೂಡ ಒಂದು 2 ಸ್ಪೂನು, ಒಂದು 5ರಿಂದ 10 ನಿಮಿಷ ನೆನೆಸಿಟ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ತೊಗೊಂಡಿದ್ದೀನಿ. ಮತ್ತು ಕಾಳು ಮೆಣಸಿನ ಪುಡಿ ಕೂಡ ಒಂದು ಅರ್ಧ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಇದ್ರ ಬದಲು ನಾವು ಚಾಟ್ ಮಸಾಲ ಹಾಕೊಬೋದು, ನಾನು ಸ್ವಲ್ಪ ಕಾಳು ಮೆಣಸಿನ ಪುಡಿನೇ ಹಾಕೊಳ್ಳೋಣ ಅಂತ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಹಸಿಮೆಣ್ಸಿಕಾಯಿ ಕೂಡ ಹಾಕೊಬೋದು. ನಾನಿಲ್ಲಿ ಹಸಿಮೆಣ್ಸಿಕಾಯಿ ಯೂಸ್ ಮಾಡಿಲ್ಲ, ಸ್ವಲ್ಪ ಅಸಿಡಿಟಿ ಇಶ್ಯೂಸ್ ಇದೆ ಅಂದ್ಬಿಟ್ಟು ನಾನು ಹಸಿಮೆಣ್ಸಿಕಾಯಿನ ಸ್ಕಿಪ್ ಮಾಡಿದ್ದೀನಿ. ಇಷ್ಟನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿದ್ರೆ ಬ್ಯೂಟಿಫುಲ್ ಆದಂತಹ ಪೀನಟ್ ವೆಜಿಟೇಬಲ್ ಸಲಾಡ್ ರೆಡಿಯಾಗುತ್ತೆ. ಸಿಂಪಲ್, ಈಸಿ, ಹೈ ಪ್ರೋಟೀನ್ ರೆಸಿಪಿ ರೆಡಿಯಾಗಿದೆ ಸಲಾಡ್. ಸೊ ಸೆಕೆಂಡ್ ಡಿಶ್ಶು ನಾನು ಚಿಕನ್ನ ಯೂಸ್ ಮಾಡಿ ಗ್ರಿಲ್ಡ್ ಚಿಕನ್ನ ಮಾಡ್ತಾಯಿದ್ದೀನಿ. ಮೊದಲಿಗೆ ಯೂಶಲಿ ಚಿಕನ್ ಬೇಕು, ಮೊಟ್ಟೆ ಮತ್ತು 3 ಥರ ಫ್ಲೋರ್ನ ತೊಗೊಂಡಿದ್ದೀನಿ. ಖಾರದ ಪುಡಿ, ಕಸ್ತೂರಿ ಮೇಥಿ, ಜಿಂಜರ್ ಗಾರ್ಲಿಕ್ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಕೂಡ ನಾನು ತೊಗೊಂಡಿದ್ದೀನಿ. ಫಸ್ಟು ನಾನು ಒಂದು ಮೊಟ್ಟೆ ತೊಗೊಂಡಿದ್ದೀನಿ, ಆ ಮೊಟ್ಟೆ ಹಾಕ್ಕೊತಾ ಇದ್ದೀನಿ. ಈ 3 ಟೈಪ್ಸ್ ಆಫ್ ಫ್ಲೋರ್ಸು ಯಾವುದಪ್ಪ ಅಂತಂದರೆ ಕಡಲೆ ಹಿಟ್ಟು, ಮೈದಾ ಹಿಟ್ಟು ಮತ್ತು ಕಾರ್ನ್ಫ್ಲೋರು ಇಷ್ಟನ್ನು 2 ಸ್ಪೂನ್ ತೊಗೊಂಡಿದ್ದೀನಿ. ಬೇಕಾದರೆ ಮೈದಾ ಹಿಟ್ಟನ್ನ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಇದು ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತಲ್ಲ ತುಂಬ ಫ್ಲೋರ್ಸ್ದು ಇದ್ದರೆ ಅಂದ್ಬಿಟ್ಟು ನಾನು ಇಷ್ಟನ್ನು 2 ಸ್ಪೂನ್ ತೊಗೊಂಡಿದ್ದೀನಿ. ಹಾಗೆಯೇ ನಾವು ಮೊದಲೇ ಹೇಳಿದಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟು, ಕಸ್ತೂರಿ ಮೇಥಿ ಮತ್ತು ಖಾರದ ಪುಡಿ, ಉಪ್ಪು ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಬೇಕು. ನಾನು ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟು 1 ಸ್ಪೂನ್ ತೊಗೊಂಡಿದ್ದೀನಿ, ಕಸ್ತೂರಿ ಮೇಥಿ 1/2 ಸ್ಪೂನ್ ತೊಗೊಂಡಿದ್ದೀನಿ, ಮತ್ತು ಖಾರದ ಪುಡಿ ಇದೆಯಲ್ಲ ಅದನ್ನು 1.5 ಸ್ಪೂನ್ ತೊಗೊಂಡಿದ್ದೀನಿ. ಎಕ್ಸ್ಟ್ರಾ ಸ್ವಲ್ಪ ಸ್ಪೈಸಿ ಬೇಕಂತ ಅಂದರೆ ಅಡಿಷನಲ್ ಇನ್ನೂ ಒಂದು ಅರ್ಧ ಸ್ಪೂನ್ 1 ಸ್ಪೂನ್ ಆ್ಯಡ್ ಮಾಡ್ಕೊಬೋದು. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿ ಯಾವುದೇ ಥರ ನೀರನ್ನ ಹಾಕದೆ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ನೀರು ಹಾಕಬಾರ್ದು, ಸ್ವಲ್ಪ ಗಟ್ಟಿ ಅನಿಸಿದ್ರೆ 1 ಸ್ಪೂನ್ ಆಯಿಲ್ ಹಾಕ್ಕೊಬೇಕು. ಆಯಿಲ್ನೂ ಅಷ್ಟೇ, ಅದು ಸ್ವಲ್ಪ ನೋಡ್ಕೊಂಡು ಹಾಕಬೇಕು, ಅಂಥ ಜಾಸ್ತಿನೂ ಆಯಿಲ್ ಬೇಕಾಗಲ್ಲ. ಸೊ ಸ್ವಲ್ಪ ಹಾಕಿದ್ರೆ ಆಗುತ್ತೆ. ಹಾಗೆಯೇ ಚಿಕನ್ ಕೂಡ ಫುಲ್ಲು 2-3 ಸಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಚಿಕನಲ್ಲೂ ಕೂಡ ನೀವು ನೋಡ್ತಿರ್ಬೋದು, ಅಲ್ಲೂ ಯಾವುದೇ ಥರ ನೀರಿಲ್ಲ, ವಾಟರ್ ಕಂಟೆಂಟ್ ಇಲ್ಲ, ಡ್ರೈ ಆಗೇ ಇದೆ ಚಿಕನ್ ಕೂಡ. ಅದು ಒಂದು 1/2 ಅವರ್ ಮುಂಚೆನೇ ನಾನು ವಾಶ್ ಮಾಡಿ ಅದು ಫಿಲ್ಟ್ರಲ್ಲಿ ಜಾಲರಿಲಿ ಸೋಸಿ ಇಟ್ಟಿದ್ದೆ. ಸೊ ಅದಕ್ಕೋಸ್ಕರ ಅಲ್ಲೂ ನೀಟಾಗಿ ಡ್ರೈ ಆಗಿದೆ, ವಾಟರ್ ಏನಿಲ್ಲ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಚಿಕನ್ ಜೊತೆ ಆ ಮ್ಯಾರಿನೇಟ್ ಇದೆ. ಅದನ್ನು ಒಂದು 15 ಮಿನಿಟ್ಸ್ ಟು 30 ಮಿನಿಟ್ಸು ನಾನು ಫ್ರೀಝರಲ್ಲಿ ಇಟ್ಟಿದ್ದೆ, ಸ್ವಲ್ಪ ಮ್ಯಾರಿನೇಟ್ ಆಗುತ್ತೆ ಫ್ರಿಜ್ಜಲ್ಲಿ ಇಟ್ಟರೆ ಚೆನ್ನಾಗಿ ಅಂದ್ಬಿಟ್ಟು. ಹಾಗೆಯೇ ಗ್ರಿಲ್ಡ್ ಚಿಕನ್ ಅಲ್ವಾ, ಅದಕ್ಕೆ ಗ್ರಿಲ್ಡ್ಗೆ ಎಲ್ಲ ನೀಟಾಗಿ ಚಿಕನ್ನ ಹಾಕ್ತಾಯಿದ್ದೀನಿ. ಚಿಕನ್ ಆದಷ್ಟು ಸ್ವಲ್ಪ ಬ್ರಾಡ್ ಆಗಿದ್ದರೆ ಓಕೆ, ಸ್ವಲ್ಪ ತಿಕ್ಕಾಗಿದ್ದರೆ ಅದು ಗ್ರಿಲ್ ಮಧ್ಯೆ ಎಲ್ಲ ತಿಕ್ಕಾಗಿದ್ರೂ ಗ್ರಿಲ್ ಮಧ್ಯೆ ಎಲ್ಲ ಸಿಗಾಕೊಳ್ಳುತ್ತೆ, ಮತ್ತು ಸ್ವಲ್ಪ ಬೇಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಬ್ರಾಡ್ ಆಗಿದ್ದರೆ ಈಸಿಯಾಗಿ ಸ್ವಲ್ಪ ಸ್ಮೋಕಿ ಥರ ಬರುತ್ತೆ, ತುಂಬ ಚೆನ್ನಾಗಿ ಆಗುತ್ತೆ ಆ್ಯಕ್ಚುಲಿ. ಅದಕ್ಕೆ ಈಗ ಗ್ರಿಲ್ ಮೇಲೆ ಇಡ್ತಾಯಿದ್ದೀನಿ. ಗ್ರಿಲ್ ಇದ್ಮೇಲೆ ಮೇಲೆ ಒಂದು ಸ್ಪೂನ್ ನಿಧಾನಕ್ಕೆ ಆಯಿಲ್ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಎಲ್ಲ ಡಿಶಸ್ಗೂ ಕೂಡ ಕೊಕೊನೆಟ್ ಆಯಿಲ್ನೇ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಇಲ್ಲಿ ನೋಡಿ ಎಲ್ಲ ಮ್ಯಾರಿನೇಟ್ ಆಗಿರುವಂತಹ ಗ್ರಿಲ್ ನೀಟಾಗಿ ಹಾಕ್ತಾಯಿದ್ದೀನಿ, ಎಲ್ಲೆಲ್ಲಿ ಜಾಗ ಇದೆ ಅಲ್ಲೆಲ್ಲ. ಈ ಚಿಕ್ಕದಾಗಿದ್ರೆ ಮುಂಚೆ ಹೇಳಿರುವ ಹಾಗೆ ಸ್ವಲ್ಪ ಕೆಳಗಡೆ ಗ್ರಿಲ್ಲಿಂದ ಬಿದ್ದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಈ ಥರ
ಬ್ರಾಡ್ ಆಗಿರುವಂತಹ ಚಿಕನ್, ಸೆಲೆಕ್ಟೆಡ್ ಚಿಕನ್ಸ್ ಅಂತಲೇ ಹೇಳ್ಬೋದು, ಅದನ್ನೇ ತೊಗೊಂಡಿದ್ದೀನಿ. ನೋಡಿ ಇಲ್ಲೆಲ್ಲ ಆಯಿಲ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿ. ಇದು ಗ್ರಿಲ್ ಚಿಕನ್ ಮಾಡೋದ್ರಿಂದ ಮೇಯ್ನಾಗಿ ಆಯಿಲ್ ಫ್ರೀ ಅಂತಲೇ ಹೇಳ್ಬೋದು. ಒಂದು 2 ಸ್ಪೂನ್ ಯೂಸ್ ಆಗ್ಬೋದು, ಕಲಸುವಾಗ 1 ಸ್ಪೂನು, ಇವಾಗ 1 ಸ್ಪೂನ್ ಅಂತಲೇ ಹೇಳ್ಬೋದು. ತುಂಬಾ ಆಯಿಲ್ ಫ್ರೀ ಅಂತಲೇ ಹೇಳ್ಬೋದು. ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಓವನಲ್ಲಿ 150 ಡಿಗ್ರಿ ಒಂದು 30 ಮಿನಿಟ್ಸ್ ನಾನು ಬೇಕ್ ಮಾಡಿದ್ದು ತುಂಬಾ ಚೆನ್ನಾಗಿ ಆಯಿತು. ಅದ್ರ ಜೊತೆ ಉಳಿದಿರುವಂತಹ ಚಿಕನ್ ಕೂಡ ಇತ್ತು. ಅದ್ರ ಜೊತೆ ಒಂದು ಚಿಕನ್ ಕರಿ ಮಾಡೋಣ ಅಂದ್ಬಿಟ್ಟು ಈಸಿಯಾಗಿರುವಂತಹದ್ದು. ಅಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿ ರುಬ್ಬಿದ್ರೆ ಚಿಕನ್ ಕರಿ ಆಗುತ್ತೆ. ಅದಕ್ಕೆ ಜಾಸ್ತಿ ತೊಗೊಂಡಿಲ್ಲ. ಕೊತ್ತಂಬರಿ, ಪುದೀನ, ಕಾಯಿ ತುರಿ ಮತ್ತು ಖಾರದ ಪುಡಿ ಮನೇಲಿ ಏನು ಯೂಸ್ ಮಾಡ್ತೀವಿ ಅದು, ಈರುಳ್ಳಿ 1, ಟೊಮೊಟೊ 1 ಇಷ್ಟನ್ನು ಹಾಕಿ ರುಬ್ಬಿದ್ರೆ ಮಸಾಲ ರೆಡಿ ಆಗುತ್ತೆ. ಹಾಗೆಯೇ ಚಿಕನ್ಗೆ 1-2 ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಚಿಕನ್ ಫ್ರೈ ಆದ ತಕ್ಷಣ ಆ ರುಬ್ಬಿರುವಂತಹ ಮಸಾಲೆ ಹಾಕಿದ್ರೆ ಈಸಿ ಕರಿ ರೆಡಿ ಆಗುತ್ತೆ. ಸೊ ಇದು ಈ ಕಡೆ ಹಾಕ್ತಾಯಿತ್ತು, ಅಲ್ಲಿ ಆ ಕಡೆ ಗ್ರಿಲ್ ಚಿಕನ್ ಕೂಡ ರೆಡಿ ಆಗ್ತಿತ್ತು. ಫೈನಲಿ ಎರಡೂ ಒಟ್ಟಿಗೆ ಆಯಿತು. ನೋಡಿ ಇಲ್ಲಿ ಗ್ರಿಲ್ ಚಿಕನ್ ಯಾವ ಥರ ಫುಲ್ ಗ್ರಿಲ್ ಚೆನ್ನಾಗಿ ಒಂಥರ ಈಗ ಅದು ಗ್ರಿಲ್ಡ್ ಆಗಿದೆ ಅಂತ ಕಾಣಿಸ್ತಿದೆ ಅಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಫಸ್ಟ್ ಟೈಮ್ ಟ್ರೈ ಮಾಡಿದ್ರೂ ತುಂಬ ಚೆನ್ನಾಗಿದೆ. ಸೊ ಇಷ್ಟು ಸೆಕೆಂಡ್ ರೆಸಿಪಿ ತುಂಬ ಚೆನ್ನಾಗಿದೆ. ಅದ್ರ ಜೊತೆ ರೈಸು, ಕುಕ್ಕುಂಬರು, ಚಪಾತಿ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ಸೆಕೆಂಡ್ ರೆಸಿಪಿ ಆಯಿತು. ಈಗ ಥರ್ಡ್ ರೆಸಿಪಿ ಬೆಂಡೆಕಾಯಿ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ಬೆಂಡೆಕಾಯಿ ಆಲ್ಮೋಸ್ಟ್ ಫಿಶಲ್ಲಿ ಏನೇನು ವೈಟಮಿನ್ಸ್ ಇದೆ, ಒಮೆಗಾ 3 ಎಲ್ಲ ಇದೆ, ಎಲ್ಲನೂ ಐಟಮ್ಸ್ ಬೆಂಡೆಕಾಯಿಲೂ ಇದೆ ಅಂತ ಹೇಳ್ತಾರೆ. ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಪಲ್ಯ ಮಾಡೋದೇನು ಕಷ್ಟ ಅಲ್ಲ, ಎಲ್ಲರೂ ಮಾಡೋ ಥರನೇ ಮಾಡ್ತಾಯಿದ್ದೀನಿ. ಆದರೆ ಸ್ವಲ್ಪ ಚೇಂಜ್ ಇದೆ. ಏನಂತ ಅಂದರೆ ಬೆಂಡೆಕಾಯನ್ನ ಯೂಶ್ವಲಿ ಹುರಿದ್ಬಿಟ್ಟು ಮಾಡ್ತಾರೆ ಎಲ್ಲರೂ. ನಾನಿಲ್ಲಿ ಹುರಿದೇ ಮಾಡ್ತಾಯಿದ್ದೀನಿ. ಹುರಿದೇ ಮಾಡಿದ್ರೂ ಅದು ಎಂಥ ಜಲ್ಲಿ ಇರುತ್ತಲ್ಲ ಅದು ಹೋಗುತ್ತೆ. ಆಲ್ಮೋಸ್ಟ್ ಉರಿಬಾರ್ದು ಅದನ್ನು. ಅದಕ್ಕೋಸ್ಕರ ನಾನು ಇಲ್ಲಿ ಬೆಂಡೆಕಾಯಿನ ಯೂಸ್ ಮಾಡಿ ಒಂದು ಪಲ್ಯ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರುವಂತಹದ್ದು ಆಲ್ಮೋಸ್ಟು ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಮತ್ತು ಮೇಯ್ನ್ ಕೋರ್ಸ್ ಬೆಂಡೆಕಾಯಿ ಎಲ್ಲ ಇಷ್ಟನ್ನು ಯೂಸ್ ಮಾಡಿದ್ದೀನಿ. ನೀವು ಅಂದ್ಕೊಬೋದು ಅಲ್ಲಿ ಇಲ್ಲ ಉರಿಲೇಬೇಕು ಆ ಥರ. ಇಲ್ಲಿ ನಾನು ಮಾಡ್ತಾಯಿದ್ದೀನಿ ನೋಡಿ, ಆರಾಮಾಗಿ ಈಸಿಯಾಗಿ ಮಾಡ್ಬೋದು. ಇಷ್ಟನ್ನೆಲ್ಲ ಹಾಕಿ ಫಸ್ಟು ಕರ್ಬೇವಿನ ಸೊಪ್ಪು 1-2 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ ಈರುಳ್ಳಿ ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡ್ಕೊಬೇಕು. ಅದು ಸ್ವಲ್ಪ ಈರುಳ್ಳಿ ಎಲ್ಲ ಸ್ವಲ್ಪ ಬಾಡಿದ್ಮೇಲೆ ಟೊಮೊಟೊ ಮತ್ತು ಬೆಂಡೆಕಾಯಿನ ಎರಡನ್ನೂ ಒಟ್ಟಿಗೆ ಹಾಕ್ತಾಯಿದ್ದೀನಿ. ಇಲ್ಲಿ ನಮಗೆ ಇಲ್ಲಿ ಏನು ಗೊತ್ತಾ, ಅದು ಜಲಿ ಇದೆಯಲ್ಲ ಅದು ಹೋಗೋದಕ್ಕೆ ಆಲ್ಮೋಸ್ಟ್ ನಾವು ಸ್ವಲ್ಪ ಟೊಮೊಟೊ ಜಾಸ್ತಿ ತೊಗೊಬೇಕು ಮತ್ತು ಹುಣಸೆ ಹಣ್ಣು ರಸ ತೊಗೋಬೇಕು. ಮೇನ್ ಹುಳಿ ಜಾಸ್ತಿ ಇದ್ದಷ್ಟು ಅದು ಲೋಳೆ ಅಂತ ಹೇಳ್ತಾರೆ ಅಲ್ವಾ, ಹೌದು ಲೋಳೆ ಅಂತ ಹೇಳ್ತಾರೆ, ಅದು ಜಾಸ್ತಿ ಬರಲ್ಲ. ಆಲ್ಮೋಸ್ಟ್ ಇಷ್ಟನ್ನೆಲ್ಲ ಹಾಕಿ ಖಾರದ ಪುಡಿ ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಮತ್ತು ಇದನ್ನೆಲ್ಲ ಹಾಕಿ ಒಂದು 5-10 ನಿಮಿಷ ಬೇಯಿಸ್ಬೇಕು. ನೋಡಿ ಇವಾಗ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇನ್ನು ಅದು ಜಲ್ಲಿ ಇದೆ, ಅದು ಲೋಳೆ ಇದೆ. ಹಾಗೆಯೇ ಒಂದು 10 ನಿಮಿಷ ಒಂದು ಕ್ಯಾಪ್ ಹಾಕಿ ನಾವು ಬೇಯಿಸಿದ್ರೆ ಅದು ಬರಲ್ಲ. ಮೇಯ್ನ್ ಇಲ್ಲಿ ಏನು ಕಾನ್ಸೆಪ್ಟ್ ಅಂತ ಅಂದರೆ ಹುಳಿ ಜಾಸ್ತಿ ಇದ್ದಷ್ಟು ಅದು ಲೋಳೆ ಎಲ್ಲ ತುಂಬ ಕಡಿಮೆ ಆಗ್ತಾ ಹೋಗುತ್ತೆ. ನೋಡಿ ಇದಾಗಿದೆ, ಒಂದು 5-10 ನಿಮಿಷ ಬೆಂದಿದೆ. ಅಲ್ಲಿ ನೋಡಿ ಯಾವುದೇ ಥರ ಲೋಳೆ ಯಾವುದೂ ಇಲ್ಲ. ನನಗೆ ಸ್ವಲ್ಪ ಅದು ಗ್ರೇವಿ ಬರ್ತಾ ಇದೆ. ಅದು ಇನ್ನು ಸ್ವಲ್ಪ ಕುದ್ರೆ ಫುಲ್ ಡ್ರೈ ಆಗುತ್ತೆ. ಡ್ರೈ ಬೇಕಂದರೆ ಡ್ರೈ ಮಾಡ್ಕೊಳ್ಳಿ, ಸ್ವಲ್ಪ ನೀರು ಥರ ಇದ್ದರೆ ನೀರು ಮಾಡ್ಕೊಬೋದು. ರೈಸ್ಗೆಲ್ಲ ತುಂಬ ಬೇಕಂದರೆ ಸ್ವಲ್ಪ ನೀರು ಕಂಟೆಂಟ್ ಇದ್ದರೆ ಅದು ಸ್ವಲ್ಪ ಕರಿ ಉಳ್ಕೊಳ್ಳುತ್ತೆ, ಬೆಂಡೆಕಾಯಿ ಕರಿ ಉಳ್ಕೊಳ್ಳುತ್ತೆ. ಅದರಿಂದ ಅದ್ರ ಜೊತೆ ಪ್ರೋಟೀನ್ ಆಗಿ ಎಗ್ ಕೂಡ ತೊಗೊಂಡಿದ್ದೀನಿ. ಬೆಂಡೆಕಾಯಲ್ಲೂ ಕೂಡ ಪ್ರೋಟೀನ್ ಇರುತ್ತೆ, ಜೊತೆಗೆ ರೈಸು. ಇಷ್ಟು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಇದು ಮೂರನೇ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುವಂತಹ ಬೆಂಡೆಕಾಯಿ ಪಲ್ಯದ ಜೊತೆ ರೈಸ್ ಆ್ಯಂಡ್ ಎಗ್ ಈ ಥರ ಟ್ರೈ ಮಾಡಿದ್ರೆ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ಫಸ್ಟ್ ಟೈಮೇನೆ. ಹಾಗೆಯೇ ನೆಕ್ಸ್ಟು ನಾನು ಯೂಸ್ ಮಾಡ್ತಾ ಇರುವಂತಹದ್ದು ಅಗೈನ್ ನಾನು ಚಿಕನ್ನ ಯೂಸ್ ಮಾಡ್ತಾಯಿದ್ದೀನಿ. ಚಿಕನ್ಗೋಸ್ಕರ ಇಷ್ಟೇ ರೆಸಿಪೀಸ್ನ ಯೂಸ್ ಮಾಡ್ತಾಯಿದ್ದೀನಿ. ಮೆಣಸಿನ್ಕಾಯಿ ನಾನು ಮೆಣಸಿನ್ಕಾಯಿ ಮೇಯ್ನಾಗಿ 2 ಥರ ತೊಗೊಂಡಿದ್ದೀನಿ. ಒಂದು ದೊಡ್ಡ ಮೆಣಸಿನ್ಕಾಯಿ, ಒಂದು ಚಿಕ್ಕ ಮೆಣಸಿನ್ಕಾಯಿ. ಆ್ಯಕ್ಚುಲಿ ಚಿಕ್ಕ ಮೆಣಸಿನ್ಕಾಯಿ ಸ್ವಲ್ಪ ಖಾರ ಜಾಸ್ತಿ ಇದೆ ಅಂತ ಹೇಳಿದರು, ನಮ್ಮಮ್ಮ, ಅದಕ್ಕೋಸ್ಕರ ನಾನು ಚಿಕ್ಕ ಮೆಣಸಿನ್ಕಾಯಿ ಕೂಡ ತೊಗೊಂಡಿದ್ದೀನಿ. ಹಾಗೆಯೇ ಜಿಂಜರು, ಗಾರ್ಲಿಕ್ಕು ಇಷ್ಟನ್ನು ಹಾಕಿ, ಈರುಳ್ಳಿ, ಟೊಮೊಟೊ ಇಷ್ಟನ್ನು ಹಾಕಿ ರುಬ್ಕೊಂಡು ಮಸಾಲೆ ಅಷ್ಟೇ ರುಬ್ಕೊತಾ ಇದ್ದೀನಿ. ಅದಾದಮೇಲೆ ಒಂದು 2 ಸ್ಪೂನ್ ಆಯಿಲ್ಗೆ ಚಿಕನ್ನ ಬೇಯಕ್ಕಿಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದು 10 ನಿಮಿಷ ಅದು ಸ್ವಲ್ಪ ಚಿಕನ್ ಫಸ್ಟು ಬೇಯಬೇಕಲ್ಲ, ಅದಕ್ಕೋಸ್ಕರ ಅಷ್ಟು ಬೇಯಲಿಕ್ಕೆ ಇಡ್ತಾಯಿದ್ದೀನಿ. ಅದ್ರ ಜೊತೆ ಮಸಾಲೆ ಹಾಕ್ಕೊತಾ ಇದ್ದೀನಿ.
ನೀರು ಸ್ವಲ್ಪ ಹಾಗೆ ಇದ್ರೂ ಓಕೆ, ಆ ಮಸಾಲೆ ಹಾಕಿದ್ಮೇಲೆ ಫುಲ್ ಡ್ರೈ ಆಗಬೇಕು ಸ್ವಲ್ಪ, ಅದಕ್ಕೋಸ್ಕರ. ಆಮೇಲೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ನೋಡ್ಕೊಂಡು ಹಾಕೊತಾ ಇದ್ದೀನಿ. ಉಪ್ಪು ಒಟ್ಟಿಗೆ ಬೇಕಾದ್ರೆ ಹಾಕೊಬೋದು. ಇಷ್ಟನ್ನು ಹಾಕಿ ಒಂದು 20 ಮಿನಿಟ್ಸ್ ಫ್ರೈ ಮಾಡಬೇಕು, ಮೀನ್ಸ್ ಅದು ಕುದಿಬೇಕು ಚೆನ್ನಾಗಿ. ಅದಾದಮೇಲೆ ಒಂದು ಸ್ಪೂನ್ ಗರಂ ಮಸಾಲ ಹಾಕಿ ಮತ್ತೆ ಒಂದು 5 ನಿಮಿಷ ಬೇಯಿಸಿದ್ರೆ ಚಿಕನ್ ಕರಿ ರೆಡಿ ಆಗುತ್ತೆ. ಇದು ಚಪಾತಿ ಜೊತೆ ನಮ್ಮನೇಲಿ ನಾವು ಸರ್ವ್ ಮಾಡ್ತಾ ಇರೋದು, ನೀವು ರೈಸ್ ಕೂಡ ಯೂಸ್ ಮಾಡ್ಬೋದು. ಸೊ ಇದು 4ನೇ ಡಿಶ್ ಆಯಿತು. ಮತ್ತು ಫೈನಲ್ ಈಸಿ ಸಲಾಡ್, ಅಗೇನ್ ಸಲಾಡು. ಇದು ನಾನು ಮೇಯ್ನ್ ಕೋರ್ಸ್ ಹೆಸ್ರು ಕಾಳು ಯೂಸ್ ಮಾಡ್ತಾ ಇದ್ದೀನಿ. ಇದು ರಾತ್ರಿ ನೆನೆ ಹಾಕಿದೆ ಅಷ್ಟೇ, ಆಗಲೇ ಸಣ್ಣ ಸಣ್ಣ ಮೊಳಕೆ ಬಂದುಬಿಟ್ಟಿದೆ. ಹೆಸ್ರು ಕಾಳು ಗೊತ್ತಿರೋ ಹಾಗೇ ಒಂದಿಂದಲೇ ಮೊಳಕೆ ಬಂದುಬಿಟ್ಟಿರುತ್ತೆ. ಹಾಗೆ ಟೇಸ್ಟ್ಗೆ ಅಂತ ಪೀನಟ್ನ ಬೇಯಿಸ್ಕೊಂಡಿದ್ದೀನಿ. ಪೀನಟ್ಟಲ್ಲಿ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ. ಹಾಗೆ ಕುಕುಂಬರ್, ಕ್ಯಾರೆಟ್, ಇಷ್ಟೇ 4 ಐಟಮ್ಸ್ ಹಾಕಿದ್ದೀನಿ. ಅದಕ್ಕೆ ತಕ್ಕಂಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಾಳು ಮೆಣಸಿನ್ಕಾಯಿ ಇಷ್ಟೇ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಕಡಲೆಬೀಜ ಮೇಯ್ನ್ ಏನಕ್ಕೆ ಹಾಕ್ಕೊಂಡಿದ್ದೀನಿ ಅಂತ ಅಂದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಹೆಸರು ಕಾಳು ಜೊತೆ ಮಿಕ್ಸ್ ಮಾಡಿದ್ರೆ ಅಂತ, ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಸ್ವಲ್ಪ ಚೇಂಜ್ ಏನಂತ ಅಂದರೆ ಹೆಸರು ಕಾಳನ್ನ ನಾನಿಲ್ಲಿ ಸ್ವಲ್ಪ ಬೇಯಿಸ್ತಾ ಇದ್ದೀನಿ. ಒಂದು ತಡ್ಕ ಕೊಟ್ಬಿಟ್ಟು ಒಂದು ಸ್ಪೂನ್ ಆಯಿಲ್ಗೆ ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು ಹಾಗೆ ಹೆಸರು ಕಾಳು ಒಂದು 3-4 ನಿಮಿಷ ಬೇಯಿಸ್ಬೇಕು. ಜಾಸ್ತಿ ಬೇಯಿಸೋ ಅವಶ್ಯಕತೆಯೂ ಇಲ್ಲ, ಆ್ಯಕ್ಚುಲಿ ಹಸಿನೇ ತಿನ್ಬೋದು. ನಾನು ಅದಕ್ಕೆ ಸ್ವಲ್ಪ ಚೇಂಜ್ ಆಗಿರಲಿ, ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿದ್ರೆ ಡೈಲಿ ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಇಲ್ಲಿ ಬೇಯಿಸ್ತಾ ಇದ್ದೀನಿ ಅಷ್ಟೇ. ಹೆಸರು ಕಾಳು ಮಾತ್ರ ಬೇಯಿಸ್ತಾ ಇದ್ದೀನಿ. ಸೊ ಇಷ್ಟನ್ನು ಬೇಯಿಸಿ ಎಲ್ಲ ಆದಮೇಲೆ ಒಂದು 2 ನಿಮಿಷ ತಣ್ಣಗಾಗುತ್ತೆ. ಅದು ಜಾಸ್ತಿನೂ ಬೇಯಿಸಿಲ್ಲ ಅಲ್ವಾ, ಸ್ವಲ್ಪ ಬೇಗನೆ ತಣ್ಣಗಾಗುತ್ತೆ. ಅದಕ್ಕೆ ಕ್ಯಾರೆಟು, ಕುಕುಂಬರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಕಡಲೆ ಬೀಜ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಬೌಲ್ ಬೇಯಿಸಿದೆ, ಸ್ವಲ್ಪ ರುಚಿಗೆ ಅಂತಲೇ ನಾನು ಕಡಲೆ ಬೀಜ ಬೇಯಿಸ್ಕೊಂಡಿರೋದು. ಅದೊಂದು ಸ್ಕಿಪ್ ಮಾಡ್ಬೋದು, ಬಟ್ ನಾನು ಇಟ್ಕೊಂಡಿದ್ದೀನಿ, ಇಲ್ಲಿ ನೋಡ್ತಾ ಇರ್ಬೋದು. ಸೊ ರುಚಿಯಾದಂತಹ ಸಲಾಡು ರೆಡಿಯಾಗಿದೆ.